ಸ್ವಾಮೀಜಿಗೆ ಧಿಕ್ಕಾರ 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 ಸ್ವಾಮೀಜಿಗೆ ಧಿಕ್ಕಾರ ಸಂಗನ ಬಸವ ಸ್ವಾಮೀಜಿಗಳಿಗೆ ಧಿಕ್ಕಾರ ಧಿಕ್ಕಾರ ಸಂಗನ ಬಸವ ಸ್ವಾಮೀಜಿಗಳಿಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ ಮಾಡಿ ಗಡಿಪಾರು ಮಾಡಿ ಸಂಗನ ಬಸವ ಸ್ವಾಮಿಗೆ ಗಡಿಪಾರ ಮಾಡಿ ಬೇಕೇ ಬೇಕು ನ್ಯಾಯ ಬೇಕು. ಈಗಾಗಲೇ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಿನ್ನೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಬಿಜಾಪುರ ಜಿಲ್ಲೆಯ ಮತ್ತು ಬಿಜಾಪುರ ನಗರದ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳು ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ನಿನ್ನೆ ಸಂಗನ ಬಸವ ಎಂಬ ಸ್ವಾಮಿಯವರು ಸರ್ಕಾರಿ ಕಾಲೇಜ ಪ್ರತಿಭಟನೆ ವೇಳೆಯಲ್ಲಿ ಆದರ್ಶ್ ನಗರದ PSI ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಮತ್ತು ಅವರ ಸಿಬ್ಬಂದಿ ಮೇಲೆ ಅವಾಚ್ಯ ಶಬ್ದಗಳನ್ನು ಬೇಯ್ದು ಅವರನ್ನು ನಿಂದಿಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಈಗಾಗಲೇ ಅವ್ರ ಮೇಲೆ ಕೇಸ್ ಆಗಿದೆ, ಜೈಲು ಪಾಲಾಗಿದ್ದಾರೆ. ಅವರಿಗೆ ಬಂದ ತಕ್ಷಣ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಈ ಮನೆಯ ಜೊತೆಗೆ ನಾವು ಪೊಲೀಸ್ ಉಪಾಧೀಕ್ಷಕರು ಜಾರಿ ನಿರ್ದೇಶನಾಲಯ ಅವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಮಾಡ್ತೀವಿ. ಅವ್ರ ಮೇಲೆ ಅವರೇನು ಈ ಬಂಜಾರ ಸಮಾಜ ಇವತ್ತೇನು ಬಡ ಸಮಾಜ ಇದೆ, ಈ ಸಮಾಜಕ್ಕೆ ಅನ್ಯಾಯವಾಗಿ ಅವರನ್ನು ಬಡಿದು ಹೊಡೆದು ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಏನು ನಿಂದಿಸಿದ್ದಾರೆ ಅವರಿಗೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಅವ್ರ ಮೇಲೆ ದಾಖಲಿಸಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕಂತೇಳಿ ಎಲ್ಲ ಮುಖಂಡರ ಪರವಾಗಿ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಸರ್, ಇವತ್ತು ಅವ್ರ ಮೇಲೆ ಯಾವ ಪ್ರಕರಣ ಹಾಕಿದ್ದಾರೆ ಪೊಲೀಸರು, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಿ ಅಲ್ಲ, ನಮಗಂತೂ ಪೇಪರ್ನಾಗ ನೋಡಿ ನಾವು ಅಷ್ಟೇ. ಪೇಪರ್ನಾಗ ಅವರು ಅರೆಸ್ಟ್ ಆಗಿದ್ದಾರೆ, ಆ ಕಂಪ್ಲೇಂಟ್ ಆಗಿದೆ, ಕೇಸ್ ಆಗಿದೆ ಅಂಥೇಳಿ ಬಂದಿದೆ ಅಷ್ಟೇ. ಆದರೆ ಅದನ್ನು ನೋಡಿಕೊಂಡು ಮತ್ತು ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ. ಪೊಲೀಸರನ್ನು ಹೊಡಿತಾ ಇರೋದು ಮತ್ತು ಅವರ ಸಿಬ್ಬಂದಿಗೆ ಹೊಡಿತಾ ಇರೋದು, ಬೇಯ್ತಾ ಇರೋದು ಏನು ಹರಿದಾಡ್ತಾ ಇದೆ. ಅದನ್ನು ನೋಡಿ ನಾವೆಲ್ಲರೂ ಭಾಳ ಆಕ್ರೋಶಭರಿತರಾಗಿ ಇವತ್ತು ಜಿಲ್ಲಾಧಿಕಾರಿಗೆ ಜಿಲ್ಲೆಯಿಂದ ಬಂಜಾರ ಸಮಾಜ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅದು ಯಾವ ಕಾರಣಕ್ಕೆ ಅಂದರೆ ಅವ್ರ ಪ್ರತಿಭಟನೆ ಹೋಗ್ತಾ ಇದ್ದರು. ಅವರನ್ನು ಜನರಿಗೆ ಸಾಕಷ್ಟು ಜನರಿಗೆ ಹೋಗ್ತಕ್ಕಂಥ ರಸ್ತೆ ಒಳಗೆ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಪೊಲೀಸ್ ಇಲಾಖೆಯವರು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಿದ್ರು. ಅವರನ್ನೇ ಕಪಾಳ ಮೋಕ್ಷ ಮಾಡಿ ಅವರನ್ನು ಬೇದಿದ್ದಾರೆ, ಹೊಡೆದಿದ್ದಾರೆ. ಸರ್, ಇದು ಮೆಡಿಕಲ್ ಕಾಲೇಜ್ ಸರ್ಕಾರಿ ಬಿಜಾಪುರಕ್ಕೆ ಬಂದ ಒಳ್ಳೆ ಕೆಲಸ ಇಲ್ಲ, ಕಾಲೇಜ್ ಪ್ರಶ್ನೆ ಹೊಡ್ತಾ ಇದೆ. ಅಲ್ಲ, ಅದು ಕಾಲೇಜದೈತ್ರಿ, ಅದನ್ನು ಸರ್ಕಾರ ಅದರ ಜನಪ್ರತಿನಿಧಿಗಳು ನಿರ್ಧಾರ ಮಾಡ್ತಾರೆ. ಒಳ್ಳೆಯದು ಏನು ಜನರಿಗೆ ಒಳ್ಳೆಯದು ಮಾಡಬೇಕು, ಅದ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರು ನಿರ್ಧಾರ ಮಾಡ್ತಾರೆ. ಆದರೆ ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೀತಿಯಿಂದ ಹೋರಾಟ ಇರಬೇಕು. ಈಗಲೇ ನಮ್ಮ ರಾಜು ಕಣಸಾರಿ ಅವರು ಹೇಳಿದ್ರು, ಒಂದು ಸ್ವಾಮೀಜಿಗಳಾದವರು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಮಾತುಗಳನ್ನು ಆಡಬೇಕು. ಅದನ್ನು ಬೇಯ್ದು ಪೊಲೀಸರನ್ನೇ ಹೊಡಿತಾರೆ, PSIನ ಹೊಡಿತಾರಪ್ಪ ಅಂತಂದ್ರೆ ಇವತ್ತು ಕಾನೂನು ಯಾವ ರೀತಿ ಯಾವ ಮಟ್ಟಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹೊಡಿತಾರಂತಂದ್ರೆ ನಿಮ್ಮದೇನು ಗತಿ ನಾಳೆ. ಹಾಗಾಗಿ ಇವತ್ತು ಏನು ಅವ್ರು ಮಾಡಿದ್ದಾರೆ, ಏನು ಇವತ್ತೇನು ಹೊಡೆದಿದ್ದಾರೆ, ಅವರ ಮೇಲೆ ಶಿಸ್ತಿನ ಕ್ರಮ ಬಹುತೇಕ ರಾಜು ಕಣಸಾರಿ ಅವ್ರು ಹೇಳ್ದಂಗೆ ಅವ್ರಿಗೆ ಗಡಿಪಾರನೂ ಸಹ ಮಾಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಅದು ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣ ಅಂತೂ ನಾವು ಕೇಸ್ ಕೊಡ್ತೀವಿ. ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಈಗ ನೀವು ದಾಖಲು ಮಾಡ್ತೀರಾ? ಅವರು ಸ್ವತಃ PS ಆದಾರ, ಅವ್ರ ಲಿಮಿಟ್ದಲ್ಲಿ ಆಗಿರೋ ಘಟನೆ ಇದೆ, ಅವ್ರು ಮಾಡಕ್ಕೆ ಬರುವುದಿಲ್ಲ. ಅಲ್ಲ, ನಾವು ಸಮಾಜಕ್ಕೆ ಬೈದಾರಲ್ರಿ, ಇವರು ಸಮಾಜಕ್ಕೆ ಬೈದಿದ್ದರಿಂದ ಮತ್ತು ಸಮಾಜದ ಒಬ್ಬ ಮನುಷ್ಯಗೆ ಬೈದಾರ ಹೊಡೆದಾರ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗಿರಬಾರ್ದು. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಒಬ್ಬ ಸ್ವಾಮಿಗಳು ಹೊಡೆದಾಗ ಮತ್ತು ಬೈತಾರಂತಂದ್ರೆ ಒಬ್ಬ ಪೊಲೀಸ್ ಇಲಾಖೆಗೆ ಹೊಡಿತಾರಂದ್ರೆ ನಿಮ್ಮದೇನು ನಾಳೆ. ಹಂಗಾಗಿ ಅದನ್ನು ರಕ್ಷಣೆ ಮಾಡೋರೇ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಭಾಳ ದೊಡ್ಡ ಪ್ರಕರಣವನ್ನು ದಾಖಲೆ ಮಾಡಿ ಅವರಿಗೆ ಗಡಿಪಾರನೂ ಸಹ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅರ್ಜುನ್ ರಾಠೋಡ್. जुड़े रहिएगा आपके अपने चैनल बीजापुर समय के साथ।